ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ. ಮೂರನೇ ಅಧ್ಯಾಯದ 2ನೇ ಪಾದದ 22ನೇ ಸೂತ್ರ ಇದು. ಸೃಷ್ಟಿ ಸಂಹಾರ ಕರ್ತೃತ್ವಮೇವ ಅಸ್ಯ ನ ಪಾಲಕತ್ವಂ ಸ್ವತಃಸಿದ್ಧೇಃ ಇತಿ ಆಹ. ಇದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ. ಈ ಭಗವಂತ ಸೃಷ್ಟಿ ಸಂಹಾರ ಇತ್ಯಾದಿಗಳನ್ನು ಮಾತ್ರ ಮಾಡ್ತಾನೆ ಹೊರತು ಪಾಲಕತ್ವ ಅವನಿಗೆ ನಾವೇನು ಒಪ್ಪಬೇಕಾಗಿಲ್ಲ ಅಂತ ಹೀಗೊಂದು ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಈ ಸೂತ್ರ ಇದೆ. ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ 49ನೇ ಗದ್ಯ ಭಾಗದಲ್ಲಿ ನಾವು ಯದುಕ್ತಂ ಜನ್ಮಾದಿ ಸೂತ್ರೇ ಸರ್ವಕರ್ತ ಐತಿ ಅಂತ ಅದರ ಹಿನ್ನೆಲೆ ಹೇಳ್ತಾರೆ. ಜನ್ಮಾದ್ಯಸೇತಃ ಓಂ ಅನ್ನೋ ಸೂತ್ರದಲ್ಲಿ ಈ ಭಗವಂತನನ್ನ ಸರ್ವಕರ್ತ ಅಂತ ನೀವು ಹೇಳಿದ್ರಿ, ಮತ್ತು ಆ ಶಬ್ದದಿಂದ ಸೃಷ್ಟಿ ಸ್ಥಿತಿ ಇತ್ಯಾದಿ ಅಷ್ಟಕರ್ತ ಅಂತ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಇದೆಲ್ಲದಕ್ಕೂ ಕೂಡ ಅವನೇ ಕಾರಣ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಆದರೆ ಅದು ಸರಿಯಲ್ಲ. ಸೃಷ್ಟವು ಸತ್ಯ, ಸೃಷ್ಟಿ ಆದಮೇಲೆ ಯಾವತ್ ಸಂಹಾರ ಆಗುವವರೆಗೆ ಜಗತ್ತಿನ ಸ್ಥಿತಿ ಎಂಬುದು ತಾನಾಗೇ ಇರ್ತದೆ. ಆದ್ದರಿಂದ ಆ ಜಗತ್ತಿನ ಸ್ಥಿತಿಯನ್ನು ಮಾಡಲಿಕ್ಕೆ ಈ ಭಗವಂತನ ಅವಶ್ಯಕತೆ ಏನೂ ಇಲ್ಲ ಅಂತ ಒಂದು ಪ್ರಶ್ನೆ ಈಗ ಬಂತು. ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ, ಮುಂದೆ ಅದನ್ನ ಸಂಹರಿಸ್ತಾನೆ. ಆ ಸಂಹರಿಸದೇ ಇದ್ರೆ ಅದೇ ಪಾಲನೆ ಅಷ್ಟೆ. ಸಂಹರಿಸುವವರೆಗೆ ಅದನ್ನೇ ಪಾಲನೆ ಅನ್ಬೇಕು ಹೊರತು ಸಂಹಾರ ಆಗುವುದಕ್ಕಿಂತ ಮುಂಚೆ, ಅರ್ಥಾತ್ ಪ್ರಳಯ ಆಗುವುದಕ್ಕಿಂತ ಮುಂಚೆ ಅವನಲ್ಲಿ ಮಾಡುವಂಥ ಕೆಲಸಗಳೇನೂ ಇಲ್ಲ. ಆದ್ದರಿಂದ ಸಂಹಾರ ಮಾಡದೇ ಇರುವುದೇ ಪಾಲನೆ ಅಷ್ಟೆ. ಅಷ್ಟನ್ನು ಬಿಟ್ಟು ಬೇರೆ ಪಾಲನ ಕರ್ತೃತ್ವ ಅಂತ ಅನ್ನೋದಿಲ್ಲ ಅಂತ ಹೀಗೊಂದು ಪ್ರಶ್ನೆ. ಅದಕ್ಕೆ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ಅನ್ನೋ ಸೂತ್ರ ಹೊರಟಿದೆ. ಅದರ ಅಭಿಪ್ರಾಯವನ್ನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತತ್ವಮಂಜರಿಯಲ್ಲಿ ಏನು ಹೇಳಿಲ್ಲ. ಯಾಕಂದ್ರೆ ಮುಂದೆ ತಥಾ ಭಕ್ತಿ ವಿನಾ ಸ್ತಂಭಾದೇರಿವ ಪುರುಷ ಪ್ರಯತ್ನೇನ ಅಂತ ಈ ಮಾತಿನಿಂದ ಅವ್ರು ಹೇಳಿಕ್ಕೆ ಹೊರಟಿರುವುದು ತದ ಅವ್ಯಕ್ತಮಾಹ ಅನ್ನುವಂಥ ಇತ್ಯಾದಿ 5 ಸೂತ್ರಗಳ ಅಧಿಕರಣವನ್ನು, ಮುಂದೆ ಅವ್ಯಕ್ತಾಧಿಕರಣವನ್ನು, ಅದು ಮುಂದಿನ 23ನೇ ಸೂತ್ರ. ಹಾಗಾಗಿ ಇಲ್ಲಿ ನಾವೇ ಅದರ ಅರ್ಥವನ್ನು ತಿಳ್ಕೊಳ್ಬೇಕಷ್ಟೆ. ಸೂತ್ರ ಭಾಷ್ಯಕ್ಕನುಸಾರವಾಗಿ ಹೀಗೆ ಅದನ್ನು ನೋಡೋಣ. ಉಕ್ತಂ ಸೃಷ್ಟಿ ಸಂಹಾರ ಕರ್ತೃತ್ವ ಮಾತ್ರ ಪ್ರತಿಷಿಧ್ಯ ತಥೋ ಅಧಿಕಂ ಬ್ರವೀತಿ. ಇದೊಂದು ವೇದವಾಕ್ಯ, ಋಗ್ವೇದದ ಮಾತನ್ನ. ನೈತಾವದೇನ ಪರೋ ಅನ್ಯದಸ್ತಿ ಉಕ್ಷಾಸಹ ದ್ಯಾವಾ ಪೃಥ್ವಿ ಬಿಭರ್ತಿ ಅಂತ ಋಗ್ವೇದದ 10ನೇ ಮಂಡಲದ 31ನೇ ಸೂಕ್ತದಲ್ಲಿ 8ನೇ ಮಂತ್ರವನ್ನು ಉದ್ಧರಿಸ್ತಾರೆ. ಹಿಂದೆ ಸೃಷ್ಟಿ ಸಂಹಾರ ಕರ್ತೃತ್ವ ಅದು ಬಂದಿದೆ, ಅದರ ಪ್ರಸ್ತುತ ಆಗಿದೆ. ಅದಲ್ಲದೆ ಅದಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದ್ದು ಕೂಡ ಭಗವಂತನಿಗಿದೆ, ಪಾಲನ ಕರ್ತೃತ್ವವೂ ಇದೆ ಅಂತ ಅನ್ನೋದನ್ನು ಹೇಳ್ತಾರೆ. ಸಹ ದ್ಯಾವಾ ಪೃಥ್ವಿ ಬಿಭರ್ತಿ, ಭೂಲೋಕವನ್ನ ಮತ್ತೆ ಮೇಲಿನ ದ್ಯುಲೋಕವನ್ನು ಎರಡನ್ನೂ ಅವನು ಪಾಲಿಸ್ತಾನೆ. ಅರ್ಥಾತ್ ಅಲ್ಲಿರುವ ಎಲ್ಲ ನಿವಾಸಿಗಳನ್ನ ಮತ್ತೆ ನಡುವಿರುವ ಎಲ್ಲ ನಿವಾಸಿಗಳನ್ನು ಕೂಡ ಅವನು ಪಾಲಿಸ್ತಾನೆ ಅಂತ ಅದರ ತಾತ್ಪರ್ಯ. ಚಶಬ್ದಾತ್ ಸ್ಮೃತಿಶ್ಚ, ಹೀಗಿದೆ ಮಂತ್ರದ ಅರ್ಥ ಹೀಗಿದೆ. ಏನ ನೈತಾವದೇನ ಎಂಬಲ್ಲಿ ಏನ ಈ ಪರಮಾತ್ಮನಿಂದ ನಡೆಯುವ ಕಾರ್ಯ, ಏತಾವತ್ ಸೃಷ್ಟಿ ಸಂಹಾರ ಮಾತ್ರ ಅಲ್ಲ, ಅನ್ಯದಸ್ತಿ ಇನ್ನೂ ಕೂಡ ಇದೆ. ಅದೇನಂದ್ರೆ ಉಕ್ಷಾಸಹ, ಅಥವಾ ಉಕ್ಷಾ ಅಂತ ಶಬ್ದ ಇದ್ದಿರಬೇಕು, ಆ ಶಬ್ದವನ್ನು ನಾವೇ ನೋಡೋಣ. ಉಕ್ಷಾಸಹ, ಹೀಗೆ ಭಕ್ತರ ಅಭೀಷ್ಟಗಳನ್ನ ಕೊಡುವಂಥ ಈ ಭಗವಂತ ದ್ಯಾವಾ ಪೃಥಿವ್ಯವ್, ದ್ಯುಲೋಕ ಮತ್ತು ಪೃಥ್ವಿಗಳನ್ನು ಕೂಡ ಬಿಭರ್ತಿ ಪಾಲಿಸ್ತಾನೆ ಅಂತ ಹೀಗೆ ಅವನ ವರ್ಣನೆ ಅಲ್ಲಿ ಕಂಡು ಬರ್ತದೆ. ಮತ್ತೆ ಬ್ರವೀತಿಚ ಅಂತ ಬಂದಿದೆಯಲ್ಲ, ಆದ್ರಿಂದ ವೇದವಾಕ್ಯ ಅಲ್ಲದೆ ಒಂದು ಪುರಾಣವನ್ನು ಕೂಡ ವ್ಯಾಸರು ಅಭಿಪ್ರಾಯ ಪಡ್ತಿದ್ದಾರೆ. ಅದು ಬ್ರಹ್ಮಾಂಡದಲ್ಲಿದೆ. ಸೃಷ್ಟಿಂಚ ಪಾಲನಂ ಚೈವ ಸಂಹಾರಂ ನಿಯಮಂ ತಥಾ ಏಕ ಏವ ಕರೋತೀಶಃ. ಸೃಷ್ಟಿ ಪಾಲನೆ ಮಾತ್ರ ಅಲ್ಲ, ಸಂಹಾರ ನಿಯಮವನ್ನು ಅವನೇ ಮಾಡ್ತಾನೆ.
ಈ ಎಲ್ಲವನ್ನೂ ಸಮಸ್ತ ಜಗತ್ತಿಗೂ ಸಮಸ್ತವನ್ನು ಮಾಡಬಲ್ಲವನು ಅವನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ. ಇದಲ್ಲದೇನೆ ಹಿಂದೆ ಸ್ಕಂದ ಪುರಾಣದಲ್ಲಿ ಬಂದ ಮಾತನ್ನ ಜನ್ಮಾದ್ಯಸೇತ ಅನ್ನೋ ಸೂತ್ರದಲ್ಲಿ ಹೇಳಿದ್ದಾರೆ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ಜ್ಞಾನಮಾವೃತಿ ಅಂತ ಅಲ್ಲಿ ಬಂದಿರುವುದರಿಂದ ಆ ಪಾಲನವನ್ನು ಕೂಡ ಅವನೇ ಮಾಡ್ತಾನೆ ಅಂತ ಅದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೂತ್ರದ ಅರ್ಥ ಹೀಗಾಗ್ತದೆ. ಪ್ರಕೃತ ಅಂದರೆ ಪಾಲಕ ಹಿಂದೆ ಪ್ರಸ್ತುತವಾದದ್ದು ಸೃಷ್ಟಿಕರ್ತೃತ್ವ ಮತ್ತು ಲಯಕರ್ತೃತ್ವ ಅಷ್ಟು ಮಾತ್ರ ಅನ್ನುವುದನ್ನ ಶ್ರುತಿ ನಿಷೇಧ ಮಾಡಿದೆ. ಅಷ್ಟು ಮಾತ್ರವನ್ನು ಭಗವಂತ ಮಾಡುವುದಲ್ಲ, ಮತ್ತೆ ಅದಕ್ಕಿಂತ ಹೆಚ್ಚಿನ ತಥೋ ಭೂಯ ಸೃಷ್ಟಿ ಮತ್ತು ಪಾಲನ ನಾಶವನ್ನಂತೂ ಮಾಡೇ ಮಾಡ್ತಾನೆ, ಅದಕ್ಕಿಂತ ಹೆಚ್ಚಿನದನ್ನು ಈ ಭಗವಂತ ಮಾಡ್ತಾನೆ ಅಂತ ಹೀಗೆ ಅಲ್ಲಿ ಕಂಡು ಬಂದಿದೆ. ತಥೋ ಭೂಯ ಅದಕ್ಕಿಂತ ಹೆಚ್ಚಿನ ಪಾಲನವನ್ನು ಕೂಡ ಅವನು ಮಾಡ್ತಾನೆ. ಪಾತೃತ್ವಮಪಿ ಬ್ರವೀತಿ, ಇದು ಆ ನೈತಾವದೇನ ಪರೋ ಅನ್ಯದ ಚುಕ್ಷಾ ಸದ್ಯಾವ ಪೃಥಿವೀ ಬಿಭರ್ತಿ ಅನ್ನುವ ಶ್ರುತಿಯ ಅರ್ಥ. ಮುಂದೆ ತಥಾ ಭಕ್ತಿಂಬಿನ ಸ್ತಂಭಾದೇರಿವ ಪುರುಷ ಪ್ರಯತ್ನೇನೈವ ಅಂತ ಆ ವಾಕ್ಯ, ಅದು ಎಲ್ಲವೂ ಕೂಡ 48ನೇ ಗದ್ಯ ಭಾಗ 49ನೇ ಗದ್ಯ ಭಾಗದಲ್ಲೇ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಸೂತ್ರ ತದ ಅವ್ಯಕ್ತಮಾಹ ಇತ್ಯಾದಿ ಸೂತ್ರ ಪಂಚಕ 5 ಸೂತ್ರಗಳಿಂದ ಸೂಚಿತವಾದಂತಹ ಅಧಿಕರಣ ಅಲ್ಲಿ ಕಾಣಿಸ್ತದೆ. ಓಂ ತದವ್ಯಕ್ತಮಾಹ ಓಂ ಅಂತ 2ನೇ ಅಧ್ಯಾಯದ 3ನೇ ಅಧ್ಯಾಯದ 2ನೇ ಪಾದದ 23ನೇ ಸೂತ್ರ ಅದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇನ್ನಿತರ ಸೂತ್ರಗಳು, ಒಟ್ಟು 5 ಸೂತ್ರಗಳನ್ನು ಒಳಗೊಂಡಂಥ ಒಂದು ಅಧಿಕರಣ ಅದು. ಅದನ್ನೇ ಅವ್ಯಕ್ತ ಅಧಿಕರಣ ಅಂತ ವರ್ಣನೆ ಮಾಡಿರೋದು. ಅಪಿಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಮತ್ತೆ ಪ್ರಕಾಶವಚ್ಚ ಅವೈಶೇಷ್ಯಂ ಇತ್ಯಾದಿಗಳನ್ನ ಅದು ಒಳಗೊಂಡಿದೆ. ಅದರ ಹಿನ್ನೆಲೆಯನ್ನು ರಾಘವೇಂದ್ರ ಸ್ವಾಮಿ ಹೀಗೆ ಹೇಳ್ತಾರೆ. ಭಕ್ತಿಂಬಿನ, ಈ ಭಗವಂತ ಅವನು ಪ್ರತ್ಯಕ್ಷನಾಗಿದ್ದಾನೋ ಇಲ್ವೋ ಅಂತ ಹೀಗೊಂದು ಪ್ರಶ್ನೆ ಮಾಡ್ಕೋಬೇಕು. ಅದೇನು ಪ್ರಶ್ನೆ ಅಂದರೆ, ಈ ಸ್ತಂಭ ಮೊದಲಾದವುಗಳು ನಮಗೆ ಪ್ರತ್ಯಕ್ಷ ಸಿದ್ಧ, ಅದರಂತೆ ಈ ಭಗವಂತನು ಕೂಡ ಪ್ರತ್ಯಕ್ಷಕ್ಕೆ ಯೋಗ್ಯ ಹೌದೋ ಅಲ್ಲ, ಅಥವಾ ಪ್ರತ್ಯಕ್ಷಕ್ಕೆ ಅಯೋಗ್ಯನೋ? ನಿಮ್ಮ ತಾತ್ಪರ್ಯ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ? ಮತ್ತು ಅವನು ಸ್ತಂಭಾದಿಗಳಂತೆ ಪ್ರತ್ಯಕ್ಷನಾಗಿದ್ದ ಹೌದಾದ್ರೆ ಅವನ ಜ್ಞಾನ ನಮಗೆ ತಾನಾಗೇ ಬಂದೇ ಬರ್ತದೆ. ಸ್ತಂಭವನ್ನು ಕುರಿತು ಯಾರು ಏನು ಭಕ್ತಿ ಮಾಡಬೇಕಾಗಿಲ್ವಲ್ಲ, ಭಕ್ತಿ ಅಗತ್ಯ ಇಲ್ಲ. ಇನ್ನು ಸ್ತಂಭ ಮೊದಲಾದವುಗಳು ಐಂದ್ರಿಯಕ ವಸ್ತುಗಳು, ಆದರೆ ಭಗವಂತ ಅತೀಂದ್ರಿಯ, ಆದ್ದರಿಂದ ಅವನ ಜ್ಞಾನಕ್ಕೆ ಭಕ್ತಿ ಅಗತ್ಯ ಇದೆ ಅಂತ ಒಂದು ವೇಳೆ ನೀವು ಹೀಗೆ ಹೇಳೋದಾದ್ರೆ, ಅಪ್ರತ್ಯಕ್ಷವಾದಂತಹ ಧರ್ಮಾದಿಗಳಂತೆ ಅತೀಂದ್ರಿಯವಾದ ವಸ್ತುವಿನಂತೆ ಅಪ್ರತ್ಯಕ್ಷನಾಗಿರುವಂಥವನ ಕುರಿತು ನಾವು ಭಕ್ತಿ ಮಾಡಿದರೂ ಕೂಡ ಅದರಿಂದ ಜ್ಞಾನ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಭಕ್ತಿ ಮಾಡುವುದೇ ವ್ಯರ್ಥ ಅಂತ ಹೀಗೊಂದು ಪ್ರಶ್ನೆ. ಭಕ್ತಿಂಬಿನ ಸ್ತಂಭಾದೇರಿವ, ಸ್ತಂಭ ಮೊದಲಾದವುಗಳು ಹೇಗೆ ಪುರುಷ ಪ್ರಯತ್ನವಿಲ್ಲದೇನೆ ನಮಗೆ ಸಾಕ್ಷಾತ್ಕಾರಕ್ಕೆ ಯೋಗ್ಯ ಆಗ್ತವೋ, ಹಾಗೆ ಈಶ್ವರ ಅಪರೋಕ್ಷ ಸಂಭವಾತ್, ಭಗವಂತನ ಅಪರೋಕ್ಷ ಜ್ಞಾನ ತಾನಾಗಿಯೇ ಆಗ್ತದೆ ಒಂದು ಕಾಲಕ್ಕೆ. ಅದಕ್ಕಾಗಿ ನೀವು ಪ್ರಯತ್ನ ಪಡುವುದೇನಿದೆ? ಭಕ್ತಿಯಲ್ಲಿ ವ್ಯರ್ಥ. ತಸ್ಯ ಅವ್ಯಕ್ತೈಕ ಸ್ವಭಾವತ್ವೇನ ಸ್ತಂಭಾದಿ ವೈಲಕ್ಷಣ್ಯೇತು, ಆದರೆ ಭಗವಂತ ಅವ್ಯಕ್ತ, ಅವನು ಸ್ತಂಭಾದಿಗಳಿಗಿಂತ ಭಿನ್ನ, ಐಂದ್ರಿಯಕವಾದಂತಹ ಸ್ತಂಭಾದಿಗಳಿಗಿಂತ ಅತೀಂದ್ರಿಯನಾದ ಭಗವಂತ ಭಿನ್ನ ಅಂತ ಒಂದು ವೇಳೆ ನೀವು ಅಭಿಪ್ರಾಯಪಟ್ಟರೆ, ಆವಾಗಂತೂ ಇನ್ನೂ ಈ ಭಕ್ತಿ ಮಾಡಿ ಆತನನ್ನು ಅರಿಯುವ ಪ್ರಯತ್ನ ವ್ಯರ್ಥವೇ. ಯಾಕೆಂದ್ರೆ ಸಾಧನ ಶತೇನಾಪಿ ತಾದೃಶಸ್ಯ ಅದೃಷ್ಟಸ್ಯ ಇವ ಅಪರೋಕ್ಷ ಅಸಂಭವಾತ್. 100 ರೀತಿಯಾಗಿ ಸಾಧನೆ ಮಾಡಿದರೂ ಕೂಡ ಅಂಥವನನ್ನ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಅದು ಹೇಗೆ ಅಂದ್ರೆ ಅದೃಷ್ಟಸ್ಯ ಇವ, ಅದೃಷ್ಟ ಅಂದ್ರೆ ಧರ್ಮಾದಿಗಳು, ಅತೀಂದ್ರಿಯಗಳು. ಆ ಅದೃಷ್ಟವನ್ನ ಏನು ಪ್ರಯತ್ನ ಮಾಡಿದ್ರು, ಅತೀಂದ್ರಿಯವಾದ ಸಂಗತಿಯನ್ನು ಏನು ಮಾಡಿದ್ರು ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ಹಾಗೆ ಈ ಭಗವಂತನನ್ನ ಅದೆಷ್ಟು ರೀತಿಯಾಗಿ ಪ್ರಯತ್ನ ಪಟ್ಟರು ಕೂಡ ತಿಳ್ಕೊಳ್ಳುವುದು
ಸಾಧ್ಯವೇ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅಪರೋಕ್ಷ ಅಸಂಭವಾತ್, ಭಗವಂತನ ಅಪರೋಕ್ಷ ಜ್ಞಾನ ಅಂತನ್ನುವುದು ಸಾಧ್ಯವೇ ಇಲ್ಲ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅನಂತ ಶಕ್ತಿತ್ವೇನ, ಆ ಭಗವಂತ ಅನಂತವಾದ ಶಕ್ತಿ ಉಳ್ಳವನು. ಆದ್ದರಿಂದ ಅವನು ಸ್ವಯಂ ಸ್ವಭಾವತಃ ಅತೀಂದ್ರಿಯನಾದರೂ ಕೂಡ ನಮ್ಮ ಭಕ್ತಿಗೆ ಪ್ರಸನ್ನನಾಗಿ ತನ್ನನ್ನು ತಾನು ತೋರಿಸ್ಕೋತಾನೆ. ಪ್ರಸನ್ನೇನ ಈಶ್ವರೇಣೇವ ಅಪರೋಕ್ಷ ಸಂಭವಾತ್, ಪ್ರಸನ್ನನಾದ ಭಗವಂತನಿಂದಲೇ ಆ ಅಪರೋಕ್ಷ ಜ್ಞಾನ ಆಗ್ತದೆ. ಭವತೀತಿ ವಕ್ತುಂ, ಇದನ್ನು ಹೇಳಲಿಕ್ಕಾಗಿ ತದವ್ಯಕ್ತಮಾಹ ಇತ್ಯಾದಿ ಸೂತ್ರ ಪಂಚಕ 5 ಸೂತ್ರಗಳನ್ನು ಒಳಗೊಂಡಂಥ ಅಧಿಕರಣ ಹೊರಟಿದೆ ಅಂತ ಅದರ ಅಭಿಪ್ರಾಯ. ತದ ಆ ಬ್ರಹ್ಮವು ಅವ್ಯಕ್ತಂ, ಅವ್ಯಕ್ತವೇ ಆಗಿದೆ. ಯಾಕೆಂದ್ರೆ ಆಹಿ ಕೌಂಠಲ್ಯ ಶ್ರುತಿ ಹಾಗೆ ಹೇಳಿದೆ, ಅರೂಪಮಕ್ಷರಂ ಬ್ರಹ್ಮ ಸದಾ ಅವ್ಯಕ್ತಂ ನಿಷ್ಕಳಂ ಅಂತ. ಯಜ್ಞಾತ್ವ ಮುಚ್ಯತೆ ಚಂತು ಆನಂದಶ್ಚ ಅವ್ಯಯೋ ಭವೇತ್. ಅಂಥ ಭಗವಂತನನ್ನು ತಿಳಿದಾಗಲೇ ಈ ಜೀವಕ್ಕೆ ಮುಕ್ತಿ ಆಗಲಿಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಅವನು ಮುಕ್ತಿ ಆಗೋದಿಲ್ಲ ಎಂಬುದಾಗಿ ಆ ಕೌಂಠಲ್ಯ ಶ್ರುತಿ ಆತನನ್ನ ವರ್ಣಿಸಿದೆ ಅಂತ ಅದರ ತಾತ್ಪರ್ಯ. ಓಂ ಉಭಯ ವಿಪದೇಶ ತ್ವಹಿ ಕುಂಡಲಾಧಿಪತ್ ಓಂ ಅಂತ 3ನೇ ಅಧ್ಯಾಯದ 2ನೇ ಪಾದದ 28ನೇ ಸೂತ್ರ. ಅಹಿಕುಂಡಲಾಧಿಕರಣ ಅಥವಾ ಉಭಯ ವ್ಯಪದೇಶಾಧಿಕರಣ ಅಂತಾನೆ ಅದನ್ನು ಹೇಳ್ತಾರೆ. ಅದರ ವಿವರಣವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಇದೇ ನಾವು ನೋಡ್ತಿರುವ ಗದ್ಯ ಭಾಗದಲ್ಲೇ ವಿವರಿಸ್ತಾರೆ. 49ನೇ ಗದ್ಯ ಭಾಗದಲ್ಲೇ ಪೂರ್ವಂ ವೈಶೇಷಿಕನೆಯೇ, ಹಿಂದೆ ವೈಶೇಷಿಕಾಧಿಕರಣದಲ್ಲಿ ಸಮವಾಯ ಸಂಬಂಧವನ್ನು ನೀವು ನಿರಾಕರಿಸಿದ್ರಿ. ಆದ್ದರಿಂದ ಜ್ಞಾನಾನಂದಾದಿ ಗುಣಗಳು, ಭಗವಂತನ ಜ್ಞಾನಾನಂದಾದಿ ಗುಣಗಳು ಅವೆಲ್ಲವೂ ಕೂಡ ವಸ್ತುವಿನ ಸ್ವರೂಪ ಅಂತ ಪ್ರತಿಪಾದಿಸಿದ್ರಿ. ಹೀಗೆ ಪ್ರತಿಪಾದಿಸಿದ್ರಿಂದ ಹಾಗೆ ನೀವು ಅದನ್ನು ಪ್ರತಿಪಾದಿಸಿದ್ದನ್ನು ಒಪ್ಪುವುದಾದರೆ, ಮತ್ತು ನೀವು ಪ್ರತಿಪಾದಿಸಿದ ಆ ವಿಷಯಕ್ಕೆ ನಾವು ಕೂಡ ಅಂಟಿಕೊಳ್ಳುವುದಾದರೆ, ಆಗ ಆ ಈಶ್ವರನಿಗೆ ಜ್ಞಾನಾದಿ ಗುಣವತ್ವ ಅಂತ ಅನ್ನೋದು ಬರಲಿಕ್ಕಿಲ್ಲ. ಅವನು ಜ್ಞಾನಾದಿ ಗುಣ ಉಳ್ಳವನಾಗಿದ್ದಾನೆ ಅನ್ನೋದನ್ನ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಗುಣವತ್ವನ್ನ ಸ್ಯಾತ್. ಇನ್ನು ಗುಣವತ್ವವನ್ನು ಸಮರ್ಥನೆ ಮಾಡ್ಲಿಕ್ಕೋಸ್ಕರ ಅದನ್ನು ಒಪ್ಪಿದರೆ, ಗುಣವತ್ವವನ್ನು ಆ ಭಗವಂತನಿಗೆ ನಾವು ಒಂದು ವೇಳೆ ಒಪ್ಪಿದರೆ, ಆವಾಗ ಗುಣ ಸ್ವರೂಪತ್ವ ಅಂತ ಅನ್ನೋದು ಬರಲಿಕ್ಕಿಲ್ಲ. ಒಬ್ಬನಲ್ಲೇ ಗುಣ ಸ್ವರೂಪತ್ವ ಅಂತನ್ನುವುದು ಮತ್ತೆ ಗುಣವತ್ವ, ಒಬ್ಬನೇ ಗುಣ ಉಳ್ಳವನೂ ಆಗಿರುವುದು ಮತ್ತು ತಾನೇ ಗುಣಗಳ ಸ್ವರೂಪವೂ ಆಗಿರುವುದು ಇದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಹೀಗೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೇ ಈಗ ನಾವು ನೋಡ್ತಾ ಇರುವಂಥ ಅಹಿಕುಂಡಲಾಧಿಕರಣ ಅನ್ನುವಂಥ ಅಧಿಕರಣ ಹೊರಟಿದೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಭಗವತಃ ಗುಣಾತ್ಮಕತ್ವಂ, ಭಗವಂತ ಗುಣಸ್ವರೂಪನೂ ಆಗಿದ್ದಾನೆ ಮತ್ತು ಅವನಲ್ಲಿರುವ ವಿಶೇಷ ಎಂಬ ಶಕ್ತಿಯ ಬಲದಿಂದ ಅವನು ಗುಣ ಉಳ್ಳವನು ಕೂಡ ಆಗಿದ್ದಾನೆ. ಗುಣಿತ್ವಂ ಅಂದರೆ ಗುಣ ಉಳ್ಳವನು, ಮತ್ತು ಗುಣಾತ್ಮಕತ್ವಂ ಮತ್ತು ಗುಣಸ್ವರೂಪನೂ ಕೂಡ ಆಗಿದ್ದಾನೆ ಅಂತನ್ನೋದನ್ನು ನಾವು ಒಪ್ಪಬಹುದು ಅಂತ ಅದರ ತಾತ್ಪರ್ಯ. ಇತಿ ವಕ್ತುಂ ಉಭಯ ವಿಪದೇಶಾದಿತ್ಯಾದಿ ಸೂತ್ರ ಚತುಷ್ಟಯಂ, 4 ಸೂತ್ರಗಳು ಈ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಹೊರಟಿವೆ ಅಂತ ತಾತ್ಪರ್ಯ. ಅವುಗಳ ಅರ್ಥವನ್ನ ಸಏಕ ಪರಮೇಶ್ವರ ಅನ್ನುವ ಮಾತಿನಿಂದಲೇ ಆಚಾರ್ಯರು ವಿವರಿಸಲಿಕ್ಕೆ ತೊಡಗಿದ್ದಾರೆ. ಪರಮೇಶ್ವರ ಅಂತಲ್ಲಿದೆಯಲ್ಲ, ಪರಶ್ಚಾಸೌ ಮೇಶ್ವರಶ್ಚ ಇತಿ ವಿಗ್ರಹ. ಪರ ಅಂತಂದ್ರೆ ಹಿಂದೆಲ್ಲ ಪರಮಶ್ಚಾಸೌ ಈಶ್ವರಶ್ಚ, ಅತಿ ಶ್ರೇಷ್ಠ ಈಶ್ವರ ಅಂತ ಹಿಂದೆ ಅರ್ಥ ಮಾಡಿದ್ವಿ. ಈಗ ಪರಶ್ಚಾಸೌ ಮೇಶ್ವರಶ್ಚ ಅಂತ ವಿಗ್ರಹ ಮಾಡ್ತೀವಿ. ಅಲ್ಲಿ ಪರ ಅಂದರೆ ಪಾಲಕ ಅಂತ ಅರ್ಥ. ಪಾಲನ ಪೂರ್ಣಯೋ ಧಾತುವಿನಿಂದ, ಧಾತುವಿಗೆ ಪಚಾದ್ಯಚ್ ಎಂಬ ಸೂತ್ರದಿಂದ ಅಚ್ ಪ್ರತ್ಯಯ ಬಂದಿದೆ. ಹಾಗಾಗಿ ಪರ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಆದ್ರಿಂದ ಪೂರ್ಣ ಅಂತ ಅದಕ್ಕರ್ಥ. ಹೀಗೆ ಪರಶ್ಚಾಸೌ ಮೇಶ್ವರಶ್ಚ, ಮೊದಲಿಗೆ ಪರ ಅಂತ ಮಾಡಿದ್ವಿ. ಪರ ಅಂತ ಅನ್ನೋದಕ್ಕೆ ಪಾಲನ ಪೂರ್ಣಯೋ ಅಂತ ಧಾತುವಿನಿಂದ ಪರ ಎಂಬ ಶಬ್ದಕ್ಕೇನೆ ಭಗವಂತ ಪಾಲಕ ಅಂತ ಅರ್ಥ ನಮಗೆ ಸಿಕ್ತು. ಅದನ್ನ ಅಲ್ಲಿ ಹಿಂದೇನು ಅವನು ಸೃಷ್ಟಿಯಾದಿಗಳಿಗೆ ಮಾತ್ರ ಕಾರಣ, ಸೃಷ್ಟಿ ಮತ್ತು ಸಂಹಾರಕ್ಕೆ ಮಾತ್ರ ಕಾರಣ ಆಗಿದ್ದಾನೆ, ಪಾಲನಕ್ಕೆ ಕಾರಣ ಆಗಿಲ್ಲ ಅಂತ ಬಂದಿತ್ತು. ಅದಕ್ಕೆ ಉತ್ತರ ಕೊಟ್ಟ ಹಾಗಾಯ್ತು ಪರ ಎಂಬ ಶಬ್ದದಿಂದ.
ಯಾಕೆಂದ್ರೆ ಭಗವಂತ ಜಗತ್ತನ್ನು ಧರಿಸ್ತಾ ಇದ್ದಾನೆ, ಪೋಷಿಸಿದ್ದಾನೆ ಮತ್ತು ರಕ್ಷಿಸಿದ್ದಾನೆ. ಇವೆಲ್ಲ ಆತನ ಶಕ್ತಿಗಳು ನಮಗೆ ಭಾಷ್ಯದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಕೊಟ್ಟಿರುವಂತಹ ಅನೇಕ ವಾಕ್ಯಗಳಿಂದ ನಮಗೆ ಪ್ರಮಾಣೀಕೃತ ಆಗಿವೆ. ಇತಿ ಭಾವ. ಇನ್ನು ಮೇಶ್ವರ ಅಂತ ಇನ್ನೊಂದು ಅರ್ಥ. ಮೇಶ್ವರ ಅದಕ್ಕೆ ಪರ ಎಂಬ ಶಬ್ದದಿಂದ ಅನ್ವಯ ಮಾಡಬೇಕು. ಮೇಶ್ವರ ಪರೇ ಪರಹ ಇತಿ ಅನ್ವಯತಿ. ಈ ಹಿಂದೆ ಪರಮೇಶ್ವರಲ್ಲಿ ಪರ ಅಂದರೆ ಪಾಲಕ ಅಂತ ಅರ್ಥ ಇಟ್ಕೊಂಡು ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತೆ ಅನ್ನೋದರ ಸಾರ ಸಂಗ್ರಹ ಮಾಡಿದರು. ಮುಂದೆ ತದ ಅವ್ಯಕ್ತಮಃ ಎಂಬ ರೀತಿಯಿಂದ ಆ ಭಗವಂತ ಅವ್ಯಕ್ತನಾಗಿದ್ದರೂ ಕೂಡ ತನ್ನ ಶಕ್ತಿಯಿಂದ ತಾನು ಇಚ್ಛೆಪಟ್ಟು ಜೀವರಿಗೆ ಸಾಕ್ಷಾತ್ಕಾರ ಕೊಡ್ತಾನೆ ಅಂತ ಏನು ಬಂದಿದೆ ಅದನ್ನ ಹೇಳಬೇಕಾಗಿದೆ. ಅದನ್ನು ಹೇಳುವುದಕ್ಕೋಸ್ಕರ ಈ ಪರಮೇಶ್ವರ ಅನ್ನೋ ಶಬ್ದದ ನಿಷ್ಪತ್ತಿಯನ್ನು, ಇದರ ವ್ಯಾಖ್ಯಾನವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ. ಅಲ್ಲಿ ಪರ ಅಂದರೆ ಈಗ ಪಾಲಕ ಅಂತ ಅರ್ಥ ಅಲ್ಲ. ಪರ ಅಂದರೆ ಲೋಕ ವಿಲಕ್ಷಣನಾದವನು, ಅವ್ಯಕ್ತೈಕ ಸ್ವಭಾವನಾದವನು ಅಂತ ಅರ್ಥ. ಜಗತ್ತಿಗಿಂತ ಭಿನ್ನನಾದವನು ಮತ್ತೆ ಪೂರ್ಣವಾಗಿ ಅವ್ಯಕ್ತನಾದವನು ಈ ಭಗವಂತ. ಅಂತಹ ಭಗವಂತನ ಪರಸ್ಯ ಲೋಕವಿಲಕ್ಷಣನಾದ ಭಗವಂತನ ಮಾ ಅಂದರೆ ಜ್ಞಾನ, ಆ ಜ್ಞಾನಕ್ಕೆ ಈ ಈಶ್ವರ, ಈ ಭಗವಂತ ಅಂತ ಹೀಗರ್ಥ. ಪರಸ್ಯಮ ಪರಮ, ಪರಮಾಯಾ ಈಶ್ವರ ಪರಮೇಶ್ವರ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಇನ್ನು ಇದು ಪರಸ್ಯ ಮಾ ಎಂಬುದಾಗಿ ಷಷ್ಠಿ ತತ್ಪುರುಷ ಸಮಾಸ ಮಾಡಿದರು. ಇನ್ನು ಮುಂದೆ ಪರಾಚಸ ಮಾಚ ಪರಮ, ಪರಮಾಯಾ ಈಶ್ವರ ಪರಮೇಶ್ವರ ಅಂತ ಹಾಗೊಂದು ನಿಷ್ಪತ್ತಿಯನ್ನು ತೋರಿಸ್ತಾರೆ. ಪರ ಅಂದರೆ ಅತಿ ಉತ್ತಮವಾದದ್ದು. ಈ ಜಗತ್ತಿನಲ್ಲಿ ನಮಗೆ ಕಾಣುವಂಥ ಎಲ್ಲ ಜ್ಞಾನಗಳಲ್ಲೂ ಕೂಡ ಪರಮಾತ್ಮನ ಜ್ಞಾನವೇ ಅತ್ಯುತ್ತಮವಾದದ್ದು. ಹಾಗಾಗಿ ಅತ್ಯುತ್ತಮವಾದಂಥ, ಅದರಿಂದ ಪರ ಅನಿಸ್ಕೊಂಡಿರುವಂಥ ಪರಾಚಸ ಮಾಚ ಪರಮ, ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಆ ಜ್ಞಾನಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ ಇವನೇ ಈಶ್ವರ. ಇವನು ಅಪೇಕ್ಷೆ ಪಟ್ಟಿದ್ರಿಂದ ನಮಗೆ ಆ ಸಾಕ್ಷಾತ್ಕಾರ ಆಗ್ತದೆ. ಇಲ್ಲದೆ ಹೋದರೆ ಆ ಸಾಕ್ಷಾತ್ಕಾರ ಆಗುವುದಿಲ್ಲ. ಮತ್ತು ಅವನು ಭಕ್ತರಿಗೆ ಸಾಕ್ಷಾತ್ಕಾರವನ್ನು ಕೊಟ್ಟೇ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ನಿತ್ಯ ಅವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜ ಶಕ್ತಿತಃ. ಅವನು ನಿತ್ಯ ಅವ್ಯಕ್ತ ಹೌದು, ಆದರೂ ಕೂಡ ತನ್ನ ಶಕ್ತಿಯ ಕಾರಣದಿಂದಾಗಿ ತಾನೇ ಅಪೇಕ್ಷೆ ಪಟ್ಟು ಭಕ್ತರಿಗೆ ತನ್ನನ್ನು ತೋರಿಸ್ಕೋತಾನೆ ಅಂತ ಹೀಗದರ ಅರ್ಥ. ಅವ್ಯಕ್ತ ಸ್ವಭಾವೋಪಿ, ಅವನ ಸ್ವಭಾವವೇ ಹೀಗಿದ್ರು ಸ್ವಾತ್ಮಾಪರೋಕ್ಷಂ ಭಕ್ತೇಭ್ಯ ದದಾತಿ, ತನ್ನ ಅಪರೋಕ್ಷವನ್ನು ಭಕ್ತರಿಗೆ ಕೊಟ್ಟೇ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಮತ್ತೆ ಸ ಏಕಃ ಪರಮೇಶ್ವರ ಅಂತ ಏಕ ಒಂದು ಶಬ್ದ ಉಳಿದಿದೆ. ಪರಮೇಶ್ವರ ಎಂಬ ಶಬ್ದದಿಂದ ಪ್ರಕೃತೈತಾವತ್ವ ಅನ್ನೋ ಸೂತ್ರದ ಅಭಿಪ್ರಾಯ, ಹಾಗೆ ತದವ್ಯಕ್ತಮಾಹ ಅನ್ನೋ ಸೂತ್ರದ ಅಭಿಪ್ರಾಯ, ಅದನ್ನ ಸಂಗ್ರಹ ಮಾಡಿದರು. ಇನ್ನು ಆ ಭಗವಂತನ ಗುಣಗಳಿಗೂ ಅವನಿಗೂ ಅಭೇದವೂ ಇದೆ, ಗುಣಿತ್ವವೂ ಆತನಿಗಿದೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಏಕ ಅನ್ನೋ ಶಬ್ದವನ್ನು ವ್ಯಾಖ್ಯಾನಿಸ್ತಾರೆ. ಏಕ ಅಂದರೆ ಗುಣಾದಿಭಿ ಅಭಿನ್ನ ಅಂತ ಅರ್ಥ. ತನ್ನಲ್ಲಿರುವ ಗುಣಾದಿಗಳಿಂದ ಆತ ಅಭಿನ್ನನಾಗಿದ್ದಾನೆ. ಆದ್ದರಿಂದ ಆತ ಗುಣಸ್ವರೂಪ ಅಂತ ಹೇಳೋದಕ್ಕೆ ಯಾವುದೇ ಧಕ್ಕೆ ಇಲ್ಲ. ತರ್ಹಿ ಕಥಂ ಗುಣಿತ್ವಂ, ಹಾಗಾದ್ರೆ ಅವನು ಗುಣಿ ಆಗುವುದು ಹೇಗೆ ಅಂದರೆ ವಸ್ತು ಸಾಮರ್ಥ್ಯಾಪರ ಪರ್ಯಾಯ ವಿಶೇಷ ಬಲಾತ್ ಗುಣಿತ್ವಂ ಸಾಚಿತ ಭಾವೇನ ಪರಮೇಶ್ವರ. ವಿಶೇಷ ಅನ್ನೋ ಒಂದು ಶಕ್ತಿ ಇದೆ ಭಗವಂತನಲ್ಲಿ. ಆ ವಿಶೇಷ ಅನ್ನೋ ಶಕ್ತಿ ಅಂದರೆ ಅದು ಬೇರೆ ಏನೂ ಅಲ್ಲ, ವಸ್ತುವಿನ ಸಾಮರ್ಥ್ಯವೇ ಅದು. ಅದು ಭಗವಂತನಲ್ಲೂ ಇದೆ, ಜೀವನಲ್ಲೂ ಕೂಡ ಆ ಸಾಮರ್ಥ್ಯ ಇದೆ. ಅಂಥ ವಿಶೇಷ ಅಂತ ಅನ್ನೋದು ಆಯಾ ವಸ್ತುವಿನಲ್ಲಿ ಇದ್ದೇ ಇರ್ತದೆ. ಭಗವಂತನಿಗೆ ಅವನ ವ್ಯಕ್ತಿತ್ವದಲ್ಲಿ ಏನೋ ಒಂದು ವಿಶೇಷ ಅನ್ನೋದಿದೆ. ಆ ವಿಶೇಷದ ಮೂಲಕವಾಗಿ ಆತ ಗುಣಸ್ವರೂಪನಾದರೂ ಕೂಡ ಗುಣ ಉಳ್ಳವನು ಅಂತನೂ ಕರೆಸ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ. ವಸ್ತು ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯವೇ ಇನ್ನೊಂದು ಪರ್ಯಾಯ ಶಬ್ದ ಈ ವಿಶೇಷಕ್ಕೆ, ಬೇರೆ ಏನಲ್ಲ. ಅದರ ಬಲಾತ್ ಗುಣಿತ್ವಂ ಸ್ಯಾತ್ ಇತಿ ಭಾವೇನ ಪರಮೇಶ್ವರ, ಪರಮೇಶ್ವರ ಅಂತ ಹೀಗರ್ಥ. ಹೀಗದು ಈ ಎಲ್ಲ ಅಧಿಕರಣಗಳ ಸಾರವನ್ನು ಸಂಗ್ರಹ ಮಾಡಿದೆ. 13, 14, 15ನೇ ಅಧಿಕರಣಗಳನ್ನು ಸಾರ ಸಂಗ್ರಹ ಮಾಡಿದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.